ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೀಟ್ರೂಟ್ದು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಮಾಡ್ತಾಯಿದ್ದೀನಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ಇದು ಕೊಬ್ಬರಿ ಪುಡಿ, ಅದು ನಾನು ಮಾಡಿಟ್ಕೊಂಡಿದ್ದೀನಿ. ಎಮರ್ಜೆನ್ಸಿ ಕಾಯಿ ತುರ್ದು ಹಾಕೋಕ್ಕೆ ಟೈಮ್ ಇಲ್ಲ ಅಂದಾಗ ಹಾಕೋಕ್ಕೋಸ್ಕರ ಅಂತ ಇಟ್ಕೊಂಡಿರೋದು. ಅದು ಬೀಟ್ರೂಟು ಒಂದು, ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊನ 2 ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡಿ. ಕೊಬ್ಬರಿ ಪುಡಿ 1-2 ಸ್ಪೂನು, ಖಾರದ ಪುಡಿ ಸಾಂಬಾರು ಪುಡಿ ಅದು 1 ಸ್ಪೂನು, ಬೆಲ್ಲ ಒಂಚೂರು, ಸಾಸಿವೆ ಜೀರಿಗೆ ಇಂಗು, ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಇಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಈ ಪಲ್ಯ ಚಪಾತಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಒಂದು ಕುಕ್ಕರಲ್ಲಿ ಸಾಸಿವೆ ಜೀರಿಗೆ ಹಾಕಿ ಸಿಡಿದ ಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನ 1-2 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈಗ ಆಯ್ತಿದು. ಈಗ ಇದಕ್ಕೆ ಸಾಕಿಷ್ಟು. ಈಗ ಬೀಟ್ರೂಟ್ ಹಾಕೊಂಬಿಡೋಣ. ಇದು 1-2 ನಿಮಿಷ ಹಾಗೆಯೇ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ ಟೊಮೊಟೊನ ಹಾಕೊಂಬಿಡೋಣ. ಹಾಕಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮಾಡೋದು ತುಂಬ ಈಸಿ ಇದೆ. ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಆಯಿತು. ಇವಾಗ ಇದಕ್ಕೆ ಖಾರದ ಪುಡಿಗಳು ಇಟ್ಕೊಂಡಿದ್ನಲ್ಲ, ಸಾಂಬಾರು ಪುಡಿ ಮತ್ತು ಕೆಂಪು ಮೆಣಸಿನ ಪುಡಿ, ಬೆಲ್ಲ 3 ಹಾಕ್ಕೊಂಡೆ. ಈಗ ನೋಡಿ, ಇದು ಕೊಬ್ಬರಿ ಪುಡಿ. ನಾನು ಇದು ಎಮರ್ಜೆನ್ಸಿಗೆ ಅಂತ ಮಾಡಿ ಇಟ್ಕೊಂಡಿರೋದು. ಈ ಕೊಬ್ಬರಿ ಪುಡಿನಲ್ಲಿ ಕೊಬ್ಬರಿ, ಕಡಲೆ, ಸ್ವಲ್ಪ ಎಳ್ಳು, ಜೀರಿಗೆ ಇಷ್ಟು ಇದೆ ಹಾಕಿ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಒಂದು 5-6 ತಿಂಗಳು ಬರುತ್ತೆ ಅದು ನನಗೆ. ಎಮರ್ಜೆನ್ಸಿ ಕಾಯಿ ರುಬ್ಬಕ್ಕಾಗಲ್ಲ ಅಂದಾಗ ಆ ಪುಡಿ ಹಾಕ್ಬಿಡೋದು. ಉಪ್ಪು ಹಾಕ್ತೆ ಇವಾಗ. ಈಗ ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿಬಿಡೋಣ. ಮುಚ್ಚಿ 1-2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಈಗ ಲಿಡ್ ಮುಚ್ಚಿಬಿಡ್ತೀನಿ. ಮುಚ್ಚಿ ಇವಾಗ 2 ವಿಷಲ್ ಹೊಡೆಸ್ಕೊಳ್ಳೋ ತನಕ ಬಿಡೋಣ. ನೋಡಿ ಆಯ್ತಿದು. ಪ್ರೆಷರ್ ಹೋದ್ಮೇಲೆ ಇವಾಗ ತೆಕ್ಕೊಳ್ತಾ ಇದ್ದೀನಿ. ಪಲ್ಯ ರೆಡಿ ಆಗಿದೆ ನೋಡಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೀಟ್ರೂಟ್ ಪಲ್ಯನೋ ಗೊಜ್ಜೋ ಏನು ಬೇಕಾದ್ರೂ ಅನ್ಕೋಬೋದು. ಇದನ್ನ ರೆಡಿ ಆಯ್ತಿದು. ಚಪಾತಿ ಜೊತೆಗೆ ಸರ್ವ್ ಮಾಡ್ಕೋಬೋದು. ಇದನ್ನ ಸಾರು ಮಾಡಿಲ್ಲ ಅಂದರೆ ಬೇಕಾದ್ರೆ ಅನ್ನದ ಜೊತೆ ಕೂಡ ಕಲಿಸ್ಕೊಂಡು ತಿನ್ಬೋದು. ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಪಲ್ಯ ಇದು. ಇಷ್ಟ ಆದರೆ ಬರಲ್ಲ ಅಂದವರು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.